ಇಂದು ಧರ್ಮಸ್ಥಳಕ್ಕೆ ಮಾನವ ಹಕ್ಕುಗಳ ಆಯೋಗ ಭೇಟಿಯನ್ನ ಕೊಡ್ತಾ ಇದೆ. ಮಾನವ ಹಕ್ಕುಗಳ ಆಯೋಗ ಕೂಡ ಈಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು ಧರ್ಮಸ್ಥಳಕ್ಕೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಎನ್ಎಚ್ಆರ್ಸಿ ಭೇಟಿಯನ್ನ ನೀಡಲಿದೆ. ಅಸ್ಥಿಪಂಜರ ಶೋಧ ಪ್ರಕರಣದ ಬಗ್ಗೆ ಇಂದು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಿದೆ. ಪ್ರಕರಣದ ಬಗ್ಗೆ ಎಸ್ಐಟಿಯಿಂದ ಮಾಹಿತಿಯನ್ನ ಪಡೆಯಲಿದೆ ಆಯೋಗ. ಮಾನವ ಹಕ್ಕುಗಳ ಆಯೋಗ ಇವತ್ತು ಭೇಟಿಯನ್ನ ಕೊಡ್ತಾ ಇದೆ ಧರ್ಮಸ್ಥಳಕ್ಕೆ. ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಲಿದೆ. ಇವತ್ತು ಕನ್ಯಾಡಿ ಕಡೆ ಈಗ ಮಾಸ್ಕ್ ವ್ಯಕ್ತಿ ಏನು ಒಂದು ಕಡೆ ಈಗಾಗಲೇ ಅಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನು ತೋರಿಸಲಿದ್ದಾನೆ. ಎಸ್ಐಟಿ ಟೀಮ್ ಕೂಡ ಅಲ್ಲಿಗೆ ತೆರಳೋದಕ್ಕೆ ಎಲ್ಲ ರೀತಿ ತಯಾರಿಗಳನ್ನು ಮಾಡಿಕೊಂಡಿದೆ. ಈ ತಯಾರಿಗಳ ಬೆನ್ನಲ್ಲೇ ಎಸ್ಐಟಿ ಕಚೇರಿಗೆ ಭೇಟಿಯನ್ನು ನೀಡಲಿದೆ ಎನ್ಎಚ್ಆರ್ಸಿ. ಅಸ್ಥಿಪಂಜರ ಶೋಧ ಪ್ರಕರಣದ ಬಗ್ಗೆ ಇಂದು ಸಂಪೂರ್ಣ ಮಾಹಿತಿನ ಕಲೆ ಹಾಕಲಿದೆ. ಪ್ರಕರಣದ ಬಗ್ಗೆ ಎಸ್ಐಟಿಯಿಂದ ಆಯೋಗ ಸಂಪೂರ್ಣ ಮಾಹಿತಿನ ಕಲೆ ಹಾಕೋದಕ್ಕೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇವತ್ತು ಭೇಟಿಯನ್ನು ಕೊಡ್ತಾ ಇದೆ. ಹಾಗಾಗಿ ಎಸ್ಐಟಿ ಟೀಮ್ ಏನೆಲ್ಲ ಮಾಹಿತಿಗಳನ್ನು ಅಲ್ಲಿಗೆ ಶೇರ್ ಮಾಡುತ್ತೆ ಅನ್ನೋದು, ಯಾಕಂದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಮಾಹಿತಿಗಳನ್ನು ಸಂಪೂರ್ಣವಾಗಿ ಎಸ್ಐಟಿ ಟೀಮ್ ಬಿಟ್ಕೊಟ್ಟಿಲ್ಲ. ಯಾಕಂದರೆ ತನಿಖೆಯ ಹಾದಿ ಒಂದು ಕಡೆ ಈಗಾಗಲೇ ಸಾಕ್ತಾ ಇರುವಂಥದ್ದು. ಇನ್ನು GPR ಟ್ರ್ಯಾಕಿಂಗ್ ಆಗಿರಬಹುದು, ಈಗ ಮಾಸ್ಕ್ ವ್ಯಕ್ತಿ ತೋರಿಸಿರುವಂತಹ ಹಲವು ಸ್ಥಳಗಳಾಗಿರ್ಬೋದು. ಯಾಕಂದರೆ ಮೊದಲಿಗೆ 13 ಸ್ಥಳಗಳನ್ನು ತೋರಿಸಿದ ನಂತರದಲ್ಲಿ ಬೇರೆ ಬೇರೆ ಸ್ಥಳಗಳನ್ನು ಕೂಡ ಆತ ಗುರುತು ಮಾಡಿದ್ದ. ಆ ಸ್ಥಳಗಳಲ್ಲೆಲ್ಲ ಸಂಪೂರ್ಣವಾಗಿ ತನಿಖೆ ಒಮ್ಮೆಲೆಗೆ ಮುಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿ ಟೀಮ್ ಕೂಡ ನಿಧಾನಗತಿಯಲ್ಲಿ ಒಂದು ರೀತಿ ತನಿಖೆಯನ್ನು ಚುರುಕುಗೊಳಿಸಿಕೊಂಡಿರುವಂಥದ್ದು. ಆತ ತೋರಿಸ್ತಾ ಇರುವಂತಹ ಪ್ರತಿಯೊಂದು ಜಾಗಗಳನ್ನು ಇಂಚಿಂಚು ಜಾಲಾಡ್ತಾ ಇದೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಎಸ್ಐಟಿ ಹತ್ರನೇ ನೆಟ್ಟಿರುವಂಥದ್ದು. ಯಾಕಂದರೆ ಮಾಸ್ಕ್ ಮ್ಯಾನ್ ಏನೇನು ಹೇಳ್ತಾ ಇದ್ದಾನೆ, ಏನೆಲ್ಲ ಮಾಹಿತಿಗಳನ್ನು ಬಿಟ್ಕೊಡ್ತಾ ಇದ್ದಾನೆ, ಅದರ ಮೇಲೆ ಇವತ್ತು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ ಸ್ಟೆಲ್ಲಾ ವರ್ಗೀಸ್ ಈಗಷ್ಟೇ ಆಗಮಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಈಗಷ್ಟೇ ಆಗಮಿಸಿದ್ದಾರೆ. ಅಂದರೆ ಸ್ಟೆಲ್ಲಾ ವರ್ಗೀಸ್ ಅವರು ಬಂದ ನಂತರದಲ್ಲಷ್ಟೇ ತನಿಖೆಗಳೆಲ್ಲವೂ ಕೂಡ ಶುರುವಾಗುತ್ತೆ. ಇವತ್ತು ಅವ್ರು ಬರ್ತಾರಾ ಇಲ್ವಾ ಅನ್ನುವಂತಹ ಗೊಂದಲಗಳಿತ್ತು. ಇದೀಗ ಸ್ಟೆಲ್ಲಾ ವರ್ಗೀಸ್ ಅವರು ಈಗಷ್ಟೇ ಆಗಮಿಸಿದ್ದಾರೆ ಎಸ್ಐಟಿ ಕಚೇರಿಗೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು SP ಸ್ಟೆಲ್ಲಾ ವರ್ಗೀಸ್ ಈಗಷ್ಟೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಇವತ್ತು ಶೋಧ ಕಾರ್ಯ ನಡೆಯುತ್ತಾ ಇಲ್ವಾ ಅನ್ನುವಂತಹ ಸಂಶಯಗಳಿತ್ತು. ಯಾಕಂದ್ರೆ ಕನ್ಯಾಡಿ ಕಡೆಗೆ ಈತ ಮುಖ ಮಾಡಿದ್ದಾನೆ ಮಾಸ್ಕ್ ಧಾರಿ ವ್ಯಕ್ತಿ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಮಾಸ್ಕ್ ಧಾರಿ ವ್ಯಕ್ತಿಯನ್ನ ಕನ್ಯಾಡಿ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡು ಸಿದ್ಧವಾಗಿದ್ರು. ಆದರೆ ಇಲ್ಲಿವರೆಗೂ ಕೂಡ ಸ್ಟೆಲ್ಲಾ ವರ್ಗೀಸ್ ಬಂದಿರಲಿಲ್ಲ, ಈಗಷ್ಟೇ ಆಗಮಿಸಿದ್ದಾರೆ. ಹಾಗಾಗಿ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಅಶೋಕ್ ಇದ್ದಾರೆ. ಅಶೋಕ್, ಎಸ್ಐಟಿ ಟೀಮ್ಗೆ ಈಗಷ್ಟೇ ಅಂದ್ರೆ ಕಚೇರಿಗೆ ಈಗಷ್ಟೇ ಸ್ಟೆಲ್ಲಾ ವರ್ಗೀಸ್ ಅವರು ಆಗಮಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಇಲ್ಲಿಂದ ಅಂದ್ರೆ ಈಗ ತನಿಖೆ ಮತ್ತಷ್ಟು ಚುರುಕುಗೊಳ್ಳುತ್ತಾ ಆ ವ್ಯಕ್ತಿಯನ್ನ ಈಗ ಕರ್ಕೊಂಡು ಹೋಗಬಹುದಾ? ಏನ್ ತಯಾರಿಗಳಾಗ್ತಾ ಇದೆ ಅಲ್ಲಿ? ಹೌದು ಶಕುಂತಲ, ಇವತ್ತು SIT ಅಧಿಕಾರಿಗಳು 12ನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೆಸಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದ ತನಿಖಾಧಿಕಾರಿ ಆಗಿರ್ತಂದ ಜಿತೇಂದ್ರ ಕುಮಾರ್ ದಯಾಮ್ ಅವರು ಆಲ್ರೆಡಿ ಬಂದಿದ್ರು. ಸೊ ಫೋರೆನ್ಸಿಕ್ ಅವರು, ಸೋಕೋ ಟೀಮ್ ಅವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ರು. ಆದರೆ ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಅವರು ಬಂದಿರಲಿಲ್ಲ. ಆದರೆ ಈಗಷ್ಟೇ ಅವರು ಬಂದು ಕಚೇರಿಯ ಒಳಗೆ ಹೋಗಿರ್ತಕ್ಕಂಥದ್ದು. ಆಲ್ರೆಡಿ ಮಾಸ್ಕ್ ಮ್ಯಾನ್ ಕೂಡ ಆತನ ವಕೀಲರ ಜೊತೆ ಪೊಲೀಸರ ಭದ್ರತೆಯಲ್ಲಿ ಆಲ್ರೆಡಿ ಬಂದಿರತಕ್ಕಂಥದ್ದು. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಈ ತಂಡ ಕಾರ್ಯಾಚರಣೆಗೆ ತೆರಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಉತ್ಖನನ ಕಾರ್ಯಾಚರಣೆ ಅಥವಾ ಪಾಯಿಂಟ್ ಗುರುತಿಸುವಿಕೆ ಸಂದರ್ಭದಲ್ಲಿ AC ಅವರು ಬೇಕೇ ಬೇಕಾಗುತ್ತೆ. ಸೊ ಈಗಾಗಲೇ AC ಅವರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇವತ್ತು ಕಾರ್ಯಾಚರಣೆ ಇರುವಂತದ್ದು ಪಕ್ಕ ಆಗಿರ್ತಕ್ಕಂಥದ್ದು. ಸೊ ಇನ್ನೇನು ಕೆಲವೇ ಹೊತ್ತಲ್ಲಿ ಇಲ್ಲಿಂದ ತಂಡವಾಗಿ ಧರ್ಮಸ್ಥಳ ಕಡೆಗೆ ತೆರಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಈ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ NHRC ಎಂಟ್ರಿ ಆಗಿರ್ತಕ್ಕಂಥದ್ದು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಸೊ ಇವತ್ತು ಅವರು SIT ಕಚೇರಿಗೆ ಬರ್ತಾರೆ ಎನ್ನುವಂತ ಮಾಹಿತಿಯೂ ಕೂಡ ಇದೆ. ಈಗಾಗಲೇ ಈ ಮಾಸ್ಕ್ ಮ್ಯಾನ್ ಅನಾಮಿಕ ಸಾಕ್ಷ್ಯ ದೂರುದಾರ ಹೇಳಿರ್ತಕ್ಕಂಥ ಹೇಳಿಕೆ ಅಂದ್ರೆ ಸಾಕಷ್ಟು ಹೆಣಗಳನ್ನು ನಾನು ಈ ಧರ್ಮಸ್ಥಳ ಭಾಗದಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದು. ಸೊ ಈ ಹೇಳಿಕೆ ಬಹಳಷ್ಟು ಗಂಭೀರವಾದಂತಹ ಪ್ರಕರಣ ಆಗಿರೋದ್ರಿಂದಾಗಿ ಈ ಪ್ರಕರಣದ ತನಿಖೆಯಲ್ಲಿ NHRC ಎಂಟ್ರಿ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು SIT ಅಧಿಕಾರಿಗಳಿಂದ ಪಡೆಯುವಂತ ಎಲ್ಲಾ ಸಾಧ್ಯತೆಗಳಿದೆ. ಈವರೆಗೆ ಆಗಿರತಕ್ಕಂಥ ತನಿಖೆ ಎಂದೇ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯ ದಾಖಲೆಗಳು ಇದೆಲ್ಲದರ ಬಗ್ಗೆಯೂ ಕೂಡ SIT ಅಧಿಕಾರಿಗಳ ಜೊತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಚೇರ್ಪರ್ಸನ್ ಮತ್ತು ಅವರ ಮೆಂಬರ್ಸ್ ಏನಿದ್ದಾರೆ ಅವರು ಚರ್ಚೆ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಪ್ರಕರಣ ಬಹಳಷ್ಟು ತಿರುವುಗಳನ್ನು ಪಡ್ಕೊಳ್ತಿದ್ದು, ಗಂಭೀರತೆಯನ್ನು ಕೂಡ ಪಡ್ಕೊಳ್ತಿದೆ. ಒಂದ್ ಕಡೆಯಿಂದ SIT ತನಿಖೆ ನಡೀತಾ ಇದ್ರೆ, ಇನ್ನೊಂದು ಕಡೆಯಿಂದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದಿಂದಲೂ ಕೂಡ ಈ ಬಗ್ಗೆ ತನಿಖೆ ನಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಶಕುಂತಳ, ಹಾಗೆ ಸಂಪರ್ಕದಲ್ಲಿರಿ ಅಶೋಕ್. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಗಳು ಕೂಡ ಲಭ್ಯವಾಗ್ತಾ ಇದೆ.